ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮತ್ತು ನಮ್ಮ ಜರ್ನಿದು ಕಂಟಿನ್ಯೂ ಪಾರ್ಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇದು ಬಂದುಬಿಟ್ಟು ನಾವು ಇವಾಗ ನೆಕ್ಸ್ಟು ಮಹಾನಂದಿಗೆ ಹೊರಡ್ತಾ ಇರೋದು. ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟಲ್ಲಿ ನಾವು ನಿನ್ನೆ ವೀಡಿಯೋನಲ್ಲೇ ತೋರಿಸಿದ್ದೆ ನಿಮಗೆ. ಬುಟ್ಟಿ ಎಲ್ಲದು ಕೂಡ ತೊಗೊಂಡ್ವಿ ಅಲ್ವಾ. ಸೊ ಅದಾಗಿದ ನಂತರ ನೆಕ್ಸ್ಟ್ ಇವಾಗ ಜರ್ನಿ ಕಂಟಿನ್ಯೂ ಮಾಡ್ತಾ ಇರೋದು. ಇದು ಹೋಗ್ತಾ ದಾರಿನಲ್ಲಿ ಮಾತ್ರ ತುಂಬಾ ಹ್ಯಾಪಿ ಮೂಡ್ ಅಂತಲೇ ಹೇಳ್ಬೋದು. ಆ ಒಂದು ನೇಚರಲ್ಲಿ ಹೋಗ್ತಾ ಇರೋವಂಥ ಆ ದಾರಿ ಫುಲ್ಲು ಎಲ್ಲರ ಮೂಡನ್ನ ಒಂದು ಸಾರಿ ಇಳಿದು ಎಗ್ರಾಡ್ಬಿಡೋಣ ಅಥವಾ ಕುಣ್ದಾಡ್ಬಿಡೋಣ ಅನಿಸೋ ಅಷ್ಟು ಇತ್ತು. ತುಂಬ ಚೆನ್ನಾಗಿತ್ತು. ಬಟ್ ನಮ್ಮಲ್ಲಿ ಟೈಮ್ ಶಾರ್ಟ್ ಇತ್ತು. ಅದೆಲ್ಲ ಎಂಜಾಯ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಮಕ್ಕಳನ್ನೆಲ್ಲ ಕೆಳಗಡೆ ಇಳಿಸ್ಕೊಂಡು ನಾವು ಇಲ್ಲಿ ಮಾಡೋದಕ್ಕೆ ಸೇಫ್ ಜಾಗ ಅಲ್ಲ, ಅದಕ್ಕೋಸ್ಕರ ಬೇಡ ಅಂತ, ಹುಚ್ಚಾಟ ಎಲ್ಲ ಮಾಡೋದೇ ಬೇಡ ಅಂತೇಳ್ಬಿಟ್ಟು ನಾವು ಸೇಫಾಗಿ ಹೊರ್ಗಡೆಯಿಂದನೇ ಮಕ್ಕಳಿಗೆ ತೋರಿಸ್ಕೊಂಡು ನಾವು ಕೂಡ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಇದನ್ನೆಲ್ಲ ನಾವು ತುಂಬ ದಿನದಿಂದ ಮಿಸ್ ಮಾಡ್ಕೊಳ್ತಾ ಇದ್ವಿ. ಬಹಳ ವರ್ಷಗಳೇ ಕಳೆದೋಗಿತ್ತೇನೋ ಈ ಥರ ನಾವು ಲಾಂಗ್ ಟ್ರಿಪ್ ಬರ್ದೇನೆ. ಈ ಶ್ರೀಶೈಲ ಆಗಿರ್ಬೋದು, ಹೊರನಾಡು, ಧರ್ಮಸ್ಥಳ, ಈ ಥರ ಘಾಟ್ ಸೆಕ್ಷನ್ ಎಲ್ಲ ಇರೋವಂಥ ಏರಿಯಾನಲ್ಲಿ ಹಾಗೆ ಲಾಂಗ್ ಟೂರ್ ಥರ ಒಂದು ಫ್ಯಾಮಿಲಿ ಜೊತೆ ಮಾಡಿದೆ. ಭಾಳ ದಿನ ಆಗೋಗಿತ್ತು. ಹತ್ತತ್ರದಲ್ಲೇ ಎಲ್ಲರೂ ಕೂಡ ಫ್ಯಾಮಿಲಿನಲ್ಲಿ ಹೋಗಿ ಬರೋದು ಅದು ಸಹಜವಾಗಿಯೇ ಇದೆ ನಮ್ಮ ಮನೇಲಿ. ಬಟ್ ಇದು ತುಂಬ ದಿನ ಆಗಿತ್ತು, ತುಂಬ ಮಿಸ್ ಮಾಡ್ಕೊಂಡಿದ್ವಿ. ಬಟ್ ನಮಗೆ ಮೊದಲು ನಾವು ಅಪ್ಪ ಅಮ್ಮ, ನಮ್ಮ ತಮ್ಮ, ನಾನು, ಅಕ್ಕ ಇಷ್ಟೇ ಹೋಗ್ತಾ ಇದ್ವಿ ಮೊದಲೆಲ್ಲ. ಇವಾಗ ಸ್ಪೆಷಲಾಗಿ ಅಂದರೆ ನಮ್ಮ ಮನೆಯವರು ಮತ್ತು ನಮ್ಮ ಭಾವ, ಅದ್ರ ಜೊತೆ ನಮ್ಮ ಪುಟಾಣಿಗಳು ಎಲ್ಲರೂ ಆ್ಯಡ್ ಆಗಿದ್ದಾರೆ. ಸೊ ಮದುವೆ ಆಗಿದ ನಂತರ ಹೋಗೇ ಇಲ್ಲ ನಾವು ಎಲ್ಲೂ ಕೂಡ. ಇನ್ನು ಮಕ್ಕಳು ಆಗಿದ ನಂತರ ಅಂತೂ ಇಲ್ಲವೇ ಇಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆ ದಿನಗಳೇ ಒಂಥರ ಚೆನ್ನಾಗಿತ್ತು. ಆವಾಗ ವರ್ಷಕ್ಕೊಂದು ಸರಿ ಎಲ್ಲ ಹೋಗ್ತಾನೇ ಇದ್ವಿ. ಚೆನ್ನಾಗಿರ್ತಾ ಇತ್ತು ಆವಾಗೆಲ್ಲ. ಇವಾಗ ಅಪ್ಪಾಜಿನೂ ಸ್ವಲ್ಪ ಬಿಟ್ಟು ಬಂದಿರೋದೆಲ್ಲ ಒಂದು ಕಡೆ ಫೀಲ್ ಆಗ್ತಿತ್ತು, ಬೇಜಾರಾಗ್ತಿತ್ತು. ಅವರು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ. ಬಟ್ ಮನೇಲಿ ರೋನಿ ಇದ್ದಿದ್ದಕ್ಕೆ, ರೋನಿನ ಅವನು ಕೂಡ ನಮ್ಮ ಫ್ಯಾಮಿಲಿಗೆ ಒಬ್ಬನ ಆಗಿಬಿಟ್ಟಿದ್ದಾನೆ. ಅವನ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ ಈಗ ಎಲ್ರಿಗೂ ಕೂಡ. ಅವನನ್ನು ಬೇರೆಯವ್ರ ಮನೆಯಲ್ಲಿ ಬಿಟ್ಟು ಹೋಗೋದು ಅಥವಾ ಬೇರೆ ಕಡೆ ಬಿಟ್ಟು ಬರೋದು ಯಾರ ಮನಸ್ಸಿಗೂ ಇಷ್ಟ ಇರಲಿಲ್ಲ. ಅದ್ರ ಬದಲಾಗಿ ಅಪ್ಪಾಜಿನೇ, ನಾನು ಎಷ್ಟೋ ಸಾರಿ ಮೊದಲೆಲ್ಲ ಹೋಗಿ ಬಂದಿದ್ದೀನಿ, ಅದಕ್ಕೆ ಬೇಡ ನೀವಷ್ಟೇ ಹೋಗಿ ಬಂದುಬಿಡಿ ಅಂತ ಅವರೇನೆ ಹೊಳ್ಕೊಂಬಿಟ್ರು. ಬಟ್ ಮೊಮ್ಮಕ್ಳ ಜೊತೆ, ಅಳಿಯಂದ್ರ ಜೊತೆ ಬಂದಿರಲಿಲ್ಲ. ಅದಕ್ಕೋಸ್ಕರ ಅವರು ಬಂದಿದ್ದರೆ ಚೆನ್ನಾಗಿತ್ತು ಅಂತ ನಮಗೆಲ್ಲೋ ಒಂದು ಕಡೆ ಫೀಲ್ ಆಗ್ತಾಯಿತ್ತು. ರೋನಿನ ಇವಾಗ ನಾವು ಕರ್ಕೊಂಡು ಬರಬೇಕು ಅಂದರೆ ಅಷ್ಟು ಸೇಫ್ ಅಂತ ಅನ್ನಿಸ್ತಿರ್ಲಿಲ್ಲ. ಅವನಿಗೂ ಕೂಡ ಸರಿ ಹೋಗ್ತಿರ್ಲಿಲ್ಲ. ಅದಕ್ಕೆ ಲಾಂಗ್ ಡ್ರೈವು, ಲಾಂಗ್ ಟ್ರಿಪ್ ಆಗಿರೋದ್ರಿಂದ. ಸೊ ಇಲ್ಲಿಂದ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿಂದಾನೇ ನೋಡ್ಕೊಂಬಿಡಿ, ಮತ್ತು ಕೆಳಗಡೆ ಯಾರು ಇಳಿಬೇಡಿ ಅಂತಲೇ ಎಲ್ಲರೂ ದೂರದಿಂದನೇ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ಅಲ್ಲಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ. ಕೆಳಗಡೆ ಇಳಿಯೋದಕ್ಕೆ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬೇಡ ಅಂತ ಹೇಳ್ಬಿಟ್ಟು ನಾವೆಲ್ಲೂ ಕೆಳಗಡೆ ಇಳಿಯಲಿಕ್ಕೆ ಹೋಗಲೇ ಇಲ್ಲ. ಸೊ ಮುಂದೆ ಬರ್ತಾ ತುಂಬ ಚೆನ್ನಾಗಿತ್ತು. ಅಲ್ಲಲ್ಲಿ ಕೆಲವೊಂದು ಪ್ಲೇಸಸ್ ಎಲ್ಲದು ಕೂಡ. ಸೊ ಇದನ್ನು ನೋಡೋಕ್ಕೇ ಒಂಥರ ಚಂದ. ಈ ಥರ ಎಷ್ಟೊತ್ತಾದರೂ, ಎಷ್ಟು ದಿನ ಆದರೂ ಹೀಗೆ ಹೋಗ್ತಾ ಇರಬೇಕು ಅನಿಸೋಷ್ಟು ಖುಷಿ ಕೊಡೋದು. ಬಟ್ ಶಾರ್ಟ್ ಟೈಮ್, ಈಗೆಲ್ರದ್ದು ಬ್ಯುಸಿ ಸ್ಕೆಡ್ಯೂಲ್ ಅಲ್ವಾ. ಸೊ ಯಾರು ಕೂಡ ಅಷ್ಟೊಂದು ಟೈಮ್ ಕೊಡಲಿಕ್ಕಾಗಲ್ಲ. ಆವಾಗ ನಮಗೆ ತಿಳಿತಾ ಇರಲಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಈ ಹೊಸ ಜಾಗ ನೋಡಿದಾಗೆಲ್ಲ ಭಯ ಆಗ್ಬಿಡೋದು. ಈಗೆಲ್ಲ ಸ್ವಲ್ಪ ಇದೆಲ್ಲ ಹೊಸದೇನಲ್ಲ, ಎಲ್ಲ ಕಡೆ ಇದೇ ಥರ ಇರೋದು ಅಂತ ಅಂದ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಬೇಕು ಸೀನ್ರಿ ಎಲ್ಲದು ಕೂಡ ಅಂತ ಎಲ್ಲೋ ಒಂದು ಕಡೆ ಖುಷಿಯಾಗಿದ್ವಿ. ನೋಡಿ ಇಲ್ಲಿ ಹೇಗೆ ಆಕ್ಸಿಡೆಂಟ್ ಆಗಿತ್ತು. ಈ ದಾರಿನಲ್ಲಿ ತುಂಬಾ ಕಷ್ಟ ಒಂದು ಹೇಳೋದಂದರೆ. ಅದಕ್ಕೋಸ್ಕರನೇ ಡ್ರೈವಿಂಗ್ ಅಂತ ಅಂದರೆ ಅಥವಾ ಈ ಥರ ಟೂರ್ ಮಾಡೋ ಟೈಮಲ್ಲಿ ತುಂಬ ಸೇಫಾಗಿ ಇರಬೇಕು ಯಾವಾಗಲೂ ಕೂಡ. ಇನ್ನು ಈ ಕಡೆ ನಾವು ನೋಡಿದ್ದು ಇದೇ ಒಂದು ಮಾತ್ರ ಆಕ್ಸಿಡೆಂಟ್ ಅಂತ ನೋಡಿರೋದು. ಅದೇ ನಾವು ಆಗುಂಬೆ, ಧರ್ಮಸ್ಥಳ ಆ ಸೈಡ್ ಹೋದರೆ ಫುಲ್ಲು ಘಾಟ್ ಸೆಕ್ಷನ್ ಇರೋದ್ರಿಂದ ಪ್ರತಿಯೊಂದು 10 ಕಿಲೋಮೀಟರ್ಗೆ ಒಂದೊಂದು ಆಕ್ಸಿಡೆಂಟ್ ನೋಡಿ ಹೇಗಾಗ್ಬಿಟ್ಟಿತ್ತು ಅಂದರೆ ಭಯ ಆಗೋಗಿತ್ತು. ಯಾವಾಗ ನಮ್ಮ ಊರು ಸೇರ್ತೀವಪ್ಪ ಅನ್ನೋಷ್ಟು ಭಯ ಆಗಿರ್ತಿತ್ತು. ಬಟ್ ಇವಾಗ ಹೇಗಿದೆನೋ ಗೊತ್ತಿಲ್ಲ. ಈಗ ನಾವು ಹೋಗಿರೋದು 7-8 ವರ್ಷದಿಂದ ಹೋಗಿದ್ದು. ಹಾಗಾಗಿ ಇವಾಗ ರೋಡೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈಗೆಲ್ಲ ತುಂಬ ಡೆವಲಪ್ ಆಗಿರುತ್ತೆ ಅಂತ.
ಆವಾಗೆಲ್ಲ ಆ ಥರ ಅನಿಸ್ಬಿಡೋದು ನಮಗೆ. ಈಗ ನಾವು ಇದು ನೋಡಿರೋದು ಫಸ್ಟ್ ಆ್ಯಕ್ಸಿಡೆಂಟು, ಅದರಲ್ಲಿ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಅಂತ ಅಂದ್ಕೊಳ್ತೀವಿ. ಸೊ ಮುಂದೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ನಮ್ಮ ಜರ್ನಿ. ಇಲ್ಲಿ ಹೊಸದಾಗಿ ಎಲ್ಲ ನೋಡೋದು ಅಂದರೆ ಕೆಲವೊಂದಿಷ್ಟು ಬೆಳೆಗಳು ನಮಗೆ ಗೊತ್ತೇ ಇಲ್ಲ. ಆ ಥರದ್ದು ಬೆಳೆಗಳೆಲ್ಲ ನೋಡಿ ಒಂಥರ ವಾಂಡರ್ ಅನ್ನಿಸ್ತಿತ್ತು, ಏನೆಲ್ಲ ಇದೆ ವಿಶೇಷವಾಗಿ ಅಂತ ಹೇಳ್ಬಿಟ್ಟು. ಕೆಲವೊಂದು ನಮ್ಮ ಕಡೆಗೆ ಆ ಕಡೆಗೆ ಸ್ವಲ್ಪ ಡಿಫ್ರೆಂಟಾಗಿಯೇ ಇರ್ತಾವಲ್ವ, ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಬಟ್ ಹಣ್ಣುಗಳ ವಿಚಾರದಲ್ಲಿ ಬಂದಾಗ ಮಾತ್ರ ಫ್ರೆಶ್ ಫ್ರೂಟ್ ಎಲ್ಲದು ಕೂಡ, ಬಾಳೆಹಣ್ಣು ಆಗಿರ್ಬೋದು, ಮಾವಿನಕಾಯಿ ಆಗಿರ್ಬೋದು, ಆರೆಂಜಸ್ ಆಗಿರ್ಬೋದು, ಅದೆಲ್ಲ ಆರೆಂಜ್ ಕೂಡ ತುಂಬ ಚೀಪಾಗಿ ಬೆಸ್ಟಲ್ಲಿ ಸಿಕ್ತು, ಬೆಸ್ಟ್ ಪ್ರೈಸಲ್ಲಿ, ಜೊತೆಗೆ ಬೆಸ್ಟ್ ಕ್ವಾಲಿಟಿನಲ್ಲಿ ಸಿಕ್ತು. ಬಾಳೆಹಣ್ಣಂತೂ ಸಖತ್ತಾಗಿತ್ತು. ನಿಜವಾದ ಸ್ವಾದ ಅಂದರೆ ಹಣ್ಣಿಂದು ಅದೇ ಅನ್ನೋ ಥರ. ಇವಾಗೆಲ್ಲದಕ್ಕೂ ನಾವು ಇನ್ಸ್ಟಂಟಾಗಿ ಅಂದು ಎಲ್ಲದಕ್ಕೂ ಕೂಡ ಪೆಸ್ಟಿಸೈಡ್ಸ್ ಹಾಕಿ ಕೆಡಿಸ್ಬಿಡ್ತಾರೆ. ಅದನ್ನು ತಿಂದು ಯಾವ ಹಣ್ಣು ಕೂಡ ಬಾಯಿಗೆ ರುಚಿ ಅನ್ನೋ ಥರನೇ ಫೀಲ್ ಕೊಡ್ತಿರ್ಲಿಲ್ಲ. ಬಟ್ ಇಲ್ಲಿ ಆ ಹಣ್ಣುಗಳ ರುಚಿಯನ್ನು ಸವಿದಾಗ ಮಾತ್ರ ಫುಲ್ಲು ಬಾಯಲ್ಲಿ ಆ ಸ್ವಾದ ಹಾಗೆ ನೆನೆಸ್ಕೊಂಡು ತಿನ್ನಬೇಕು, ಆ ಥರ ಇತ್ತು. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು, ಇಲ್ಲಿ ಎಲ್ಲ ಕಡೆನೂ ಬಾಳೆಹಣ್ಣು ಅಲ್ಲಿ ಎಲ್ಲ ಇಟ್ಟಿದ್ದಾರೆ. ಗಿಡಗಳನ್ನು ನೋಡ್ತಿರ್ಬೋದು ನೀವು. ನಾವು ನಮ್ಮ ಮನೆಯಲ್ಲಿ ಬಾಳೆ ಗಿಡಗಳನ್ನು ಹಾಕಿದ್ದೀವಲ್ವ, ಸೊ ಅಲ್ಲಿ ನಾವು ಬಾಳೆ ಗಿಡನ ಇಲ್ಲಿರೋದನ್ನು ಕಿತ್ಕೊಂಡು ಹೋಗ್ಬಿಡೋಣ, ಅಷ್ಟು ಟೇಸ್ಟಿಯಾಗಿದೆ ಅಂತ ಅಂದ್ಕೊಳ್ತಾ ಇದ್ವಿ. ಎಲ್ಲ ಕಡೆನೂ ಬಾಳೆಹಣ್ಣು ಹಾಕಿದ್ದಾರೆ ನೋಡಿ. ನಾವು ನಿಂತ್ಕೊಂಡು ಒಂದಿಷ್ಟು ಹಣ್ಣುಗಳನ್ನ ತೊಗೊಂಡು ತಿನ್ಕೊಂಡು ಬಂದ್ವಿ. ಈಗ ನೆಕ್ಸ್ಟ್ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ನಾವು ಮಹಾನಂದಿಗೆ. ಇಲ್ಲಿ ಹೋಗ್ಬಿಟ್ಟು ಮಕ್ಕಳಿಗೆ ಹೊಂಡದಲ್ಲಿ ಸ್ನಾನ ಮಾಡಿಸೋಣ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ. ಅವ್ರಿಗೆ ಆ್ಯಕ್ಚುಲಿ ಇಲ್ಲಿ ಸ್ವಿಮ್ಮಿಂಗ್ ಪೂಲು ಅದು ಇದು ಆ ಥರದ್ದು ಎಲ್ಲ ಪ್ಲೇಸಸ್ಸು ಸಿಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಅದನ್ನೇ ಸ್ವಿಮ್ಮಿಂಗ್ ಪೂಲ್ ಅಂದ್ಕೊಂಡು ಬಂದಿದ್ದೀವಿ ಅಲ್ಲಿಂದ. ಅದೇ ಖುಷಿನಲ್ಲಿ ಬಂದಿದ್ದಾರೆ ಅವರು ಇವಾಗ. ಸೊ ಇವಾಗ ನಾವು ಕಾರ್ನ ಒಂದು ಕಡೆ ಪಾರ್ಕ್ ಮಾಡಿ ಹೊರಡ್ತಿದ್ದೀವಿ. ಅಂದರೆ ಸ್ವಲ್ಪ ಕ್ಲೀನಿಂಗ್ ಅಂತ ಬಂದಾಗ ಅಷ್ಟು ನನಗೆ ಪರ್ಸ್ನಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅಲ್ಲಲ್ಲಿ ಸ್ವಲ್ಪ ಕಡಿಮೆನೇ ಅದಕ್ಕೆಲ್ಲ ನೋಡಿದರೆ. ಸೊ ಅದ್ರ ಜೊತೆಗೇ ಅಷ್ಟೇ ರಶ್ ಇತ್ತು, ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಅಲ್ಲಲ್ಲಿ ಎಲ್ಲ ಕಡೆಯೂ ಜನ ಇದ್ದರು. ಬೇರೆ ವಿಷಯಕ್ಕೆಲ್ಲ ಬಂದರೆ ಒಳಗಡೆ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಕ್ಲೀನಿಂಗ್ ಸ್ವಲ್ಪ ಕಡಿಮೆ, ಊರಲ್ಲಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ. ಬಟ್ ಮೊದಲಿನ ಥರ ಇವಾಗಿಲ್ಲ, ಸ್ವಲ್ಪ ಪರವಾಗಿಲ್ಲ. ರೋಡೆಲ್ಲ ಎನ್ಲಾರ್ಜ್ ಆಗಿದೆ, ರೋಡ್ ಮಾತ್ರ ಸಖತ್ತಾಗಿತ್ತು. ಇನ್ನು ಇಲ್ಲಿ ನಾವು ಬಂದು ಸ್ವಲ್ಪ ಮುಂದೆ ಬಂದ ಕೂಡಲೇ ಮಾವಿನಕಾಯಿ ಕಾಣಿಸಿತ್ತು. ಮಾವಿನಕಾಯಿಯನ್ನು ಶ್ರೀಶೈಲದಲ್ಲೇ ಕೇಳಿದ್ವಿ ನಾವು. ಒಂದು ಗೋವಿನ ಮಾವಿನಕಾಯಿಯನ್ನು ಒಂದು ಹಣ್ಣಲ್ಲಿ ಒಂದು ಏನಿಲ್ಲ ಅಂದರೆ ಒಂದು 10ರಿಂದ 12 ಪೀಸ್ ಮಾಡಿ ಒಂದು ಕಪ್ಪಲ್ಲಿ ಒಂದು 4 ಪೀಸ್ನ ಹಾಕ್ಕೊಡ್ತಾರೆ. ಅದಕ್ಕೆ ಸಾಲ್ಟು ಪೆಪ್ಪರ್ ಹಾಕಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಉದುರಿಸಿ ಕೊಡ್ತಾರೆ. ಅಷ್ಟಕ್ಕೇ 50 ರೂಪಾಯಿ, ಸಾರಿ 30 ರೂಪಾಯಿ. 50 ರೂಪಾಯಿಗೆ 2 ಕಪ್ ಕೊಡ್ತೀವಿ, ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಕೇಳಿದ್ದಷ್ಟಕ್ಕೇ ನಾವು ಕೇಳಿದ ಕೂಡಲೇ ನೀವು ಹೆಂಗೆ ಕೇಳಿದ್ಮೇಲೆ ತೊಗೊಳ್ರಿ ಅನ್ನೋ ಥರ ಜಗಳಕ್ಕೆ ಬರೋ ಥರ ಜನ. ಸೊ ಅಲ್ಲಿ ಜನರಿಗೆ ಸ್ವಲ್ಪ ಕೂಡ ಇದು ಇಲ್ಲ, ಸ್ವಲ್ಪ ಅವ್ರ ಬಗ್ಗೆ ಬೇಜಾರು ಬಂತು ನಮಗೆ. ನಾನೀಗ ಉಪ್ಪು ಖಾರ ಹಾಕಿಟ್ಟಿದ್ದೀನಿ, ನೀವು ತೊಗೊಳ್ಳೇಬೇಕಿತ್ತು ಅನ್ನೋ ಥರ ಮಾತಾಡಿದರು ತುಂಬ ರ್ಯಾಶಾಗಿ. ಅಲ್ಲಿ ನಮಗೆ ಅಷ್ಟು ಕಾಸ್ಟ್ಲಿ ಯಾಕೆ, ಹೋಗಲಿ ಬಿಡು, ಮತ್ತು ಅದೇನು ಸಿಗದೆ ಇರೋದಾ ಅಂತ ಅಂದ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ಮಹಾನಂದಿನಲ್ಲಿ ಚೆನ್ನಾಗಿ ಕೊಡ್ತಾಯಿದ್ರು. 50 ರೂಪಾಯಿಗೆ 3 ಹಣ್ಣು ಕೊಡ್ತೀನಿ ಅಂತ ಹೇಳಿದರು. ಕಾಯಿ ಇದೆಲ್ಲ, ಸೊ ಕೊಬ್ಬರಿಕಾಯಿ ಅಂತ ಹೇಳ್ತಾರಲ್ವ, ಆ ಥರ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು. 3 ಬೇಡ 4 ಕೊಡಿ ಅಂತ ಕೇಳಿದ್ವಿ. ಅವ್ರು ಮೊದಲು ಕೊಡಲ್ಲ ಅಂದರು, ಆಮೇಲೆ ಕೊಡ್ತೀವಿ ಬನ್ನಿ ಅಂತ ಕರೆದು ಕೊಟ್ಟರು. ಸೊ ಒಂದನ್ನು ಮಾತ್ರ ಕಟ್ ಮಾಡಿ ತಿಂತಾ ಇದ್ದಾಗೇ ಬಾಯಲ್ಲಿ ತಿಂತಾ ಇದ್ದಾಗೇ ಇದ್ದೇ ನಿಜವಾದ ಹಣ್ಣು, ನಿಜವಾದ ಕಾಯಿ, ಸ್ವಾದ ಮಾವಿನಕಾಯಿದು ಅಂತ ನಮ್ಮ ತಮ್ಮ ನಮ್ಮ ಮನೆಯವರು ಫಿದಾ ಆಗಿಬಿಟ್ರು. ಆವಾಗ ಮತ್ತೆ 1 ಬೇಡ 2 ಬೇಡ, ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿಸ್ಬಿಡು, ಇವಾಗ ತಿಂದುಬಿಡೋಣ, ಅಷ್ಟು ಚೆನ್ನಾಗಿದೆ, ಎಲ್ಲರೂ ಸ್ವಲ್ಪ ತಿಂದುಬಿಡೋಣ ಅಂಥೇಳಿ 4 ಹಣ್ಣು ಕಟ್ ಮಾಡಿಸಿ ಮತ್ತೆ ಊರಿಗೆ ತೊಗೊಂಡು ಹೋಗ್ಲಿಕ್ಕೆ ಅಂತ ಇನ್ನೂ 4 ಹಣ್ಣು ತೊಗೊಳ್ಳೋಣ ಅಂತೇಳ್ಬಿಟ್ಟು ತೊಗೊಂಡ್ವಿ. ಎಲ್ಲ ಹಣ್ಣುಗಳು ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು, ಒಂಥರ ಕೊಬ್ಬರಿ ತಿಂದ ಹಾಗೆ ಇತ್ತು. ಹಾಗೆ ಅದು ಮಾವಿನಕಾಯಿ ಸ್ವಾದನೇ ಬೇರೆ ಅಲ್ವಾ, ಆ ಸ್ವಾದವನ್ನು ಅನುಭವಿಸೋಕ್ಕೇ ಖುಷಿ ಕೊಡುತ್ತೆ. ಇವಾಗಿನ ಇದರಲ್ಲಿ ಆ ಥರದ ಸ್ವಾದನೇ ಸಿಗೋದಿಲ್ಲ ನಮಗೆ ಹಣ್ಣು ತಿನ್ನೋದಕ್ಕೆ.
ಸೀಸನ್ ಅಲ್ಲದೆ ಇರೋ ಟೈಮಲ್ಲಿ ಹಣ್ಣು ಸಿಗುತ್ತೆ, ಆದರೆ ಸ್ವಾದನೇ ಇರೋದಿಲ್ಲ. ಎಲ್ಲದು ಕೂಡ ಇನ್ಸ್ಟಂಟಾಗಿ ಆಗಿರೋದು, ಅಷ್ಟು ಖುಷಿ ಕೊಡೋದೇ ಇಲ್ಲ ಅದು ತಿನ್ನುವಾಗ. ಆದರೆ ಇಲ್ಲಿದು ಮಾತ್ರ ನ್ಯಾಚುರಲ್ ಆಗಿರೋದೇ ಏನೋ ಗೊತ್ತಿಲ್ಲ, ಅಷ್ಟು ಟೇಸ್ಟ್ ಕೊಡ್ತು. ಈಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರೋಷ್ಟು ಟೇಸ್ಟ್ ಕೊಡ್ತು ನಿಜ ಹೇಳಬೇಕು ಅಂದರೆ. ಸಾರಿ, ಇಲ್ಲಿ ವಿಡಿಯೋ ಅಂತ ನಾನು ಏನೂ ಮಾಡಿಕೊಂಡೇ ಇಲ್ಲ, ಅದು ವಿಡಿಯೋ ಆನ್ ಆಗಿಬಿಟ್ಟಿತ್ತು, ಹಾಗೆ ರೆಕಾರ್ಡ್ ಆಗಿದೆ, ಗೊತ್ತೇ ಇಲ್ಲ. ಇವಾಗ ಎಡಿಟಿಂಗ್ ಮಾಡುವಾಗ ನೋಡ್ಕೊಳ್ತಾ ಇದ್ದೀನಿ ನಾನು ಅದನ್ನೆಲ್ಲ. ಇಷ್ಟು ಹೊರ್ಗಡೆ ತೊಗೊಂಡು ಬಂದಿದ್ದ ನಂತರ ಒಳಗಡೆ ದರ್ಶನಕ್ಕೆ ಅಂತ ಹೋದ್ವಿ. ಅಲ್ಲಿ ಕೂಡ ಫೋನು ಎಲ್ಲದು ಸೈಲೆಂಟ್ ಮಾಡಿ ಒಳಗಡೆ ಇಡಬೇಕು ಅಂತಲೇ ಹೇಳಿದರು. ಎಲ್ಲದು ಕೂಡ ಅದನ್ನು ಕೇಳ್ಕೊಂಡು ಬರೋಕ್ಕೆ ಅಂತ ಹೋದರು. ಹಾಗೆ ಇಲ್ಲೆಲ್ಲ ಮಕ್ಕಳಿಗೆ ಬೆಳಗ್ಗೆ ಟಿಫಿನ್ ಮಾಡಿಸಿ ತುಂಬ ತಡ ಬೇರೆ ಆಗೋಗಿತ್ತು. ಬೆಳಗ್ಗೆ ಬೇಗ ಮಾಡಿಸಿದ್ವಿ. ನಾವು ಇನ್ನೂ 100ರಿಂದ 120 ಕಿಲೋಮೀಟರ್ಸ್ ಅಷ್ಟು ಜರ್ನಿ ಮಾಡ್ಕೊಂಡು ಬರೋಷ್ಟರಲ್ಲಿ ಸಾಕಾಗಿತ್ತು ಅಂತೇಳ್ಬಿಟ್ಟು ಏನಾದರೂ ಸಿಗುತ್ತೋ ಇಲ್ವೋ ಒಳಗಡೆ ಅಂತ ಕೇಳ್ಕೊಂಡು ಬರೋದಕ್ಕೆ ಹೋಗಿದ್ದರು. ಇವಾಗ ನಾವು ಎಲ್ಲರೂ ಸೇರಿ ಮತ್ತೆ ಇವಾಗ ಒಳಗಡೆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಬ್ಯಾಗ್ ಚೆಕ್ ಮಾಡಿ, ಜೊತೆಗೆ ಮೊಬೈಲು ಎಲ್ಲದು ಕೂಡ ಇಸ್ಕೊಂಡ್ರು. ಸ್ಲಿಪ್ಪರ್ಸ್ ಕೂಡ ಬಿಟ್ಟು ಬರೋದಕ್ಕೆ ಹೇಳಿದರು. ಪ್ರತಿಯೊಂದಕ್ಕೂ ದುಡ್ಡು, ಪ್ರತಿಯೊಂದಕ್ಕೂ ಕೂಡ ದುಡ್ಡು ಕೊಡಲೇಬೇಕು, ಆ ಥರ ಎಲ್ಲ ಇದೆ ಸಿಚುವೇಶನ್, ಏನೂ ಮಾಡಲಿಕ್ಕಾಗಲ್ಲ. ಸೊ ಒಳಗಡೆ ಬಂದ್ವಿ. ಆ ಲಗೇಜಲ್ಲಿ ಜಸ್ಟ್ ಮಕ್ಕಳು ಬಟ್ಟೆ ತೊಗೊಂಡಿದ್ವಿ, ಹೊಂಡದಲ್ಲಿ ಸ್ನಾನ ಮಾಡಿಸ್ಬೇಕು ಅಂತ. ಆ ಲಗೇಜ್ ಎಲ್ಲ ಚೆಕ್ ಮಾಡಿಬಿಟ್ರು. ಅದಾಗಿದ್ದ ನಂತರ ಒಳಗಡೆ ಬಂದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ, ಅಲ್ಲಿ ಫೋನ್ ಅಲೋ ಇರಲಿಲ್ಲ, ಅದಕ್ಕೆ ಯಾವುದೂ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ನೆಕ್ಸ್ಟು ಒಂದು ಸ್ವಲ್ಪ ಅಲ್ಲಿ ಆಕಳುಗಳು, ಅದಕ್ಕೂ ಕೂಡ 20 ರೂಪಾಯಿ ದುಡ್ಡು ಕೊಟ್ಬಿಟ್ಟು ನಾವು ಹುಲ್ಲನ್ನು ಖರೀದಿ ಮಾಡಿ ಆ ಆಕಳುಗಳಿಗೆ ನಾವು ತಿನ್ನಿಸಿ ಬರೋವಂಥದ್ದು. ಸೊ ಅದಕ್ಕೂ ಕೂಡ ದುಡ್ಡು. ಅದಾಗಿದ್ದ ನಂತರ ಒಳ್ಳೆ ಪ್ರಸಾದ ಸಿಕ್ತು ಅಲ್ಲಿ, ಪುಳಿಹೋರ ಮತ್ತು ಲಡ್ಡು. ಅದನ್ನು ಕೂಡ ಎಲ್ಲರೂ ಅದನ್ನೇ ತೊಗೊಂಡು, ಮಧ್ಯಾಹ್ನಕ್ಕೆ ತುಂಬ ಹಶ್ವಾಗೋಗಿತ್ತು, ಅದನ್ನೇ ತಿನ್ಕೊಂಡ್ವಿ. ಅಪ್ಪ ಅಮೃತ ಅಂತ ಅನಿಸ್ತು. ಜೊತೆಗೆ ಊಟ ಅಲ್ಲಿದು ಸೆಟ್ ಆಗದೇ ನಮಗೆ ಊಟನೇ ಬೇಜಾರು ಅನಿಸಿತ್ತು. ಆ ಟೈಮಲ್ಲಿ ಅಲ್ಲಿ ಪ್ರಸಾದ ಸಿಕ್ಕಿದ್ದು ಮಾತ್ರ ಅಮೃತನೇ ಅಮೃತ. ತುಂಬ ಹಶ್ವು ಬೇರೆ ಆಗಿತ್ತು. ಆ ಹಶ್ವಾದ ಟೈಮಲ್ಲಿ ಅದು ಸಿಕ್ಕಿದ್ದು ಮಾತ್ರ ತುಂಬಾ ಖುಷಿ ಕೊಡ್ತು. ಸೊ ಇವಾಗ ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ವಿ. ಈವ್ನಿಂಗ್ ಆಗ್ಲಿಕ್ಕೆ ಬಂತು. ಸೊ ಇನ್ನು ಊರ ಕಡೆನೇ ಸೀದಾ ನಮ್ಮ ಜರ್ನಿ ನಡೀತಾ ಇರೋದು. ಹಂಗೇನಾದರೂ ತುಂಬ ಲೇಟು ಅಥವಾ ತುಂಬ ಲಾಂಗ್ ಡಿಸ್ಟೆನ್ಸ್ ಇದ್ದರೆ ಒಂದು ಸೈಡ್ ಎಲ್ಲಾದರೂ ಮತ್ತೆ ಸ್ಟೇ ಮಾಡಿಬಿಡೋಣ ಅಂತ ನಾವು ಅದನ್ನೇ ಹೇಳ್ತಾ ಇದ್ವಿ ತಮ್ಮನಿಗೆ. ಎಲ್ಲಿ ಸಾಕನ್ಸುತ್ತೆ ಬಿಟ್ಬಿಡು, ನೀನು ಒಬ್ಬನೇ ಡ್ರೈವ್ ಮಾಡೋದು ಅಂತ. ಅವನು ಸ್ವಲ್ಪ ಆವಾಗವಾಗ ನಿಲ್ಲಿಸ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಅನ್ನೋ ಥರ ಮುಖಕ್ಕೆಲ್ಲ ನೀರು ಹಾಕ್ಕೊಂಡು ಏನಾದರೂ ತಿನ್ಕೊಂಡು ಹೊರಡ್ತಾ ಇದ್ದ. ಅದಕ್ಕೋಸ್ಕರ ಅದನ್ನೇ ಹೇಳ್ತಾ ಇದ್ವಿ, ನಿನಗೆ ಸಾಕನ್ಸಿದ್ರೆ ಅಷ್ಟೇ ಮಾಡು ಅಂತ. ಅವನಿಗೆ ಬೆಳಗ್ಗೆ ಮತ್ತೆ ಅವನು ಬ್ಯಾಂಕಿಗೆ ಜಾಯ್ನ್ ಆಗಬೇಕು. ಈ ಕಡೆ ಭಾವ ಕೂಡ, ಅವರು ಕೂಡ ಡ್ಯೂಟಿಗೆ ಜಾಯ್ನ್ ಆಗಬೇಕು. ಇದೆಲ್ಲ ಇದ್ದಿದ್ದಕ್ಕೆ ಇಲ್ಲ ರಾತ್ರಿ ಎಷ್ಟೊತ್ತೇ ಆಗಲಿ ಪರವಾಗಿಲ್ಲ, ನಿಧಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ಕಂಟಿನ್ಯೂ ಮಾಡ್ತಾ ಇದ್ದ. ಅವನಿಗೆ ತನ್ನ ಮೇಲೆ ತನಗೆ ಕಾನ್ಫಿಡೆಂಟ್, ಅವನ ಮೇಲೆ ನಮಗೂ ಕೂಡ ಕಾನ್ಫಿಡೆಂಟೆ. ಬಟ್ ಅವನು ಒಬ್ಬನೇ ಅಲ್ವಾ, ಅದೇ ಬೇಜಾರು ನಮಗೂ ಕೂಡ, ಸ್ವಲ್ಪ ಒಬ್ಬನೇ ಆಗಿಬಿಟ್ಟಿದ್ದಾನೆ ಅಂತ. ನಮ್ಮ ಚೋಟಿ ನೋಡಿ ಇವಾಗ ಮುಂದೆ ಬರ್ತಾ ಸ್ವಲ್ಪ ಎಲ್ಲರೂ ಟೀ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಮಕ್ಕಳೆಲ್ಲ ಫುಲ್ಲು ಮಲಗಿಬಿಟ್ಟಿದ್ರು ಮುಂದೆ ಜರ್ನಿ ಆಗ್ತಾ. ಸೊ ಈಗ 6 ಆಗ್ಲಿಕ್ಕೆ ಬಂದಿತ್ತು, 6:30 ಆಗ್ಲಿಕ್ಕೆ ಬಂದಿತ್ತು. ಸೊ ಅಲ್ಲಿ ಸ್ವಲ್ಪ ಟೀ ಕುಡಿಯೋಣ, ಫ್ರೆಶ್ ಆಗ್ತೀವಿ ಅಂತ ಅಂದ್ಕೊಂಡ್ವಿ. ನಮ್ಮ ಚೋಟು ಮಾತ್ರ ಮಲಗಿ ಎದ್ಬಿಟ್ಟಿದ್ಲು. ಉಳಿದವರೆಲ್ಲ ಮಲಗಿದ್ದಕ್ಕೆ ಎಲ್ಲರೂ ಕೇಳ್ತಿದ್ದಾಳೆ, ಎಲ್ಲರೂ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಅವರೆಲ್ಲ ಮಾತಾಡ್ಸ್ಕೊಂಡಿರ್ಬೇಕು, ಅವಳನ್ನು ಕೇಳ್ತಿದ್ಲು. ಸೊ ಅವಳು ಎಲ್ಲರೂ ಮಲಗಿಬಿಟ್ಟಿರಮ್ಮ ಅಂತ ಹೇಳ್ತಾ ಇದ್ಲು ನಮ್ಮಕ್ಕ. ಆಮೇಲೆ ಸ್ವಲ್ಪ ಇಲ್ಲಿ ಏನಾದರೂ ಟೀ ಕುಡಿಯೋಣ ಅನ್ನೋಷ್ಟರಲ್ಲಿ ಮಕ್ಕಳೆಲ್ಲರೂ ಸ್ಟಾಪ್ ಆಗಿದ್ದಕ್ಕೆ ಎದ್ಬಿಟ್ರು. ಮತ್ತು ಅವ್ರಿಗೊಂದು ಸ್ವಲ್ಪ ಏನಾದರೂ ಟಿಫಿನ್ ಮಾಡಿಸ್ಬಿಡೋಣ, ಟಯರ್ಡ್ ಆಗುತ್ತೆ, ರಾತ್ರಿ ಹೋಗಿ ಸೀದಾ ಮಲಗಿಬಿಡ್ತಾರೆ ಅಂತ ಅಂದ್ಕೊಂಡು ಅವ್ರಿಗೂ ಸ್ವಲ್ಪ ಟಿಫಿನ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಟಿಫಿನ್ ಕೂಡ ಚೆನ್ನಾಗಿತ್ತು. ನಾವು ಕೂಡ ಮಿರ್ಚಿ ವಡೆ ಎಲ್ಲ ತೊಗೊಂಡ್ವಿ, ಸ್ವಲ್ಪ ಟೀ ತೊಗೊಂಡ್ವಿ. ಮಕ್ಕಳಿಗೆ ಸ್ವಲ್ಪ ಇಡ್ಲಿ ದೋಸೆ ಆ ಥರ ಎಲ್ಲ ಕೊಟ್ಬಿಟ್ಟು ತಿನ್ನಿಸ್ತಾ ಇತ್ತು. ಹಾಗೆ ಹೊರಗಡೆ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ಹೈವೇ ರೋಡಲ್ಲಿ ಫುಲ್ಲು ಜರ್ನಿ ಹೇಗೆ ಆಗ್ತಾಯಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ನನ್ನ ತಮ್ಮನಿಗೂ ಅಷ್ಟೇ, ಅವನಿಗೆ ಹೈವೇ ಇತ್ತು ಅಂದರೆ ಸಾಕು, ಡ್ರೈವ್ ಮಾಡೋದಕ್ಕೆ ಬೇಜಾರೇ ಮಾಡ್ಕೊಳ್ಳಲ್ಲ. ಅಷ್ಟು ಫ್ರೀಯಾಗಿ ಆರಾಮಾಗಿ ಬಂದುಬಿಡ್ತಾನೆ, ಖುಷಿಯಾಗಿ. ಸ್ವಲ್ಪ ಅವನು ಒಬ್ಬನೇ ಅಲ್ಲ, ಅವನು ತುಂಬ ಎಂಜಾಯ್ ಮಾಡ್ತಾನೆ. ಡ್ರೈವಿಂಗ್ ಮಾಡೋದು ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು, ಕಷ್ಟ ಅಂತಲೇ ಅಂದ್ಕೊಳ್ಳಲ್ಲ. ಬಟ್ ನೈಟ್ ಆಗಿಂದ ಯಾರಿಗಾದ್ರೂ ಸಾಕು ಹಾಗೆ ಆಗುತ್ತಲ್ವ. ಎಲ್ಲ ಜರ್ನಿ ಮುಗಿದಿದ ನಂತರ ಅವನೊಬ್ಬನೇ ಆಗಿರ್ತಾನೆ. ಬಟ್ ಎಂಜಾಯ್ ಮಾಡ್ತಾನೆ ಯಾವಾಗಲೂ ಕೂಡ, ಡ್ರೈವಿಂಗ್ ಅಂತ ಬಂದಾಗ ಎಂಜಾಯ್ ಮಾಡ್ತಾನೆ. ಸೊ ಇದು ಅಲ್ಲಿಂದ ಕಂಟಿನ್ಯೂ ಆಗಿ ನಾವು ಎಲ್ಲ ಟಿಫಿನು ಮಕ್ಕಳಿಗೆ ಮಾಡಿಸ್ಕೊಂಡು ಟೀ ಕುಡಿದು ಕಂಟಿನ್ಯೂ ಆಗ್ತಾಯಿದ್ದೀವಿ. ಅಲ್ಲಿಂದ ಲಾಸ್ಟ್
ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರೋದು. ಎಲ್ಲರೂ ಮಲಗೋಗ್ಬಿಟ್ಟಿದ್ದಾರೆ ಮಕ್ಕಳೆಲ್ಲರೂ. ಸೊ ನಾವು ಮಾತ್ರ ಅಲರ್ಟಾಗಿ ಎದ್ದು ಕೂತಿದ್ದೀವಿ. ಇನ್ನೇನು ಊರ ಹತ್ರ ಬಂತು. ಇದು ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಕೂಡ ಆದ್ವಿ. ನಮ್ಮ ರಾಯಚೂರು, ರಾಯಚೂರಿಂದ ಮುಂದೆ ಬಂದಿರೋದು ಅನಿಸುತ್ತೆ. ರಾಯಚೂರಿಂದ ನಮ್ಮ ಮಸ್ಕಿ ಹತ್ತತ್ರ ಬಂದಿರಬೇಕು ನಾವು. ಆವಾಗ ಈ ವಿಡಿಯೋನ ಮಾಡ್ಕೊಂಡಿರೋದು ಲಾಸ್ಟ್ ವಿಡಿಯೋ. ಇನ್ನು ನಮ್ಮ ಜರ್ನಿ ಕೂಡ ಮುಗೀತಾ ಬಂತು ಅನ್ನೋದಕ್ಕೆ. ಸೊ ಇಷ್ಟು ನಮ್ಮ 3 ಡೇಸ್ ಜರ್ನಿ ಏನಿತ್ತು ಅದು ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಎಲ್ಲರೂ ಜರ್ನಿ ಮಾಡ್ತಾನೆ ಇರ್ತೀವಿ, ಬಟ್ ನಮಗೆ ಇದೆಲ್ಲ ಲೈಫ್ ಟೈಮ್ ಮೆಮೊರಿ ಕೂಡ ಆಗಿರುತ್ತೆ ಅಲ್ವಾ. ಒಂಥರ ಖುಷಿ ಕೊಡುತ್ತೆ ನಮಗೆಲ್ಲ. ಆವಾಗವಾಗ ನೋಡಲಿಕ್ಕೂ ಕೂಡ ಮೆಮೊರೀಸ್ ಆಗಿ ನಮಗೆ ಉಳಿದಿರುತ್ತೆ. ಬೇರೆ ಎಲ್ಲೇ ಆದರೂ ಕೂಡ ನಮಗೆ ಜೊತೆಗಿರೋದಿಲ್ಲ ಇವೆಲ್ಲ. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ನೀವು ಕೂಡ ಎಂಜಾಯ್ ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ನ ಹಾಕಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟು ನಮಗೆ ಸಿಕ್ಕಷ್ಟು ಇನ್ನೂ ಸ್ವಲ್ಪ ನಾವು ಇನ್ಸ್ಪೈರ್ ಆಗ್ತೀವಿ ಅಷ್ಟೇ. ಸೊ ಫೈನಲಿ ತುಂಬ ಒಂಥರ ಇಷ್ಟೂವರೆಗೂ ಕೂಡ ಜರ್ನಿ ಮಾಡಿದ್ದು ಫೈನಲ್ ಆಗಿ ಒಂಥರ ಖುಷಿ ಕೊಡ್ತು. ಸೊ ತುಂಬ ಮಿಸ್ ಮಾಡ್ಕೊಳ್ತೀವಿ. ಮತ್ತು ನೆಕ್ಸ್ಟ್ ಎಲ್ಲರೂ ಜಾಯ್ನ್ ಆಗೋದು, ಎಲ್ಲರೂ ಸೇರೋದು ಅಂದರೆ ಸ್ವಲ್ಪ ಏನಾಗ್ಬಿಡುತ್ತೆ, ತುಂಬ ದಿನಗಳೇ ಅನಿಸ್ಬಿಡುತ್ತೆ. ಆಮೇಲೆ ಎಲ್ಲರೂ ಅವರವರ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಸೊ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದಕ್ಕೆಲ್ಲ, ಅದು ಮಿಸ್ ಮಾಡ್ಕೊಳ್ತೀವಿ ನೆಕ್ಸ್ಟ್ ಅಂತ ಅನಿಸ್ತು. ಇದೆಲ್ಲ ಪ್ಲ್ಯಾನ್ ಮಾಡುವಾಗಲೇ ಒಂಥರ ಎಕ್ಸೈಟ್ಮೆಂಟಲ್ಲಿ ಇದ್ವಿ ನಾವು. ಸೊ ಆ ಎಕ್ಸೈಟ್ಮೆಂಟು ಫುಲ್ಫಿಲ್ ಆಯಿತು ಬಿಡ್ತೋ ಈಗ ವಿಚಾರ ಮಾಡಬೇಕಷ್ಟೇ. ಸೊ ಒಟ್ಟಿನಲ್ಲಿ ಫ್ಯಾಮಿಲಿ ಎಲ್ಲರೂ ಸೇರಿ ಬಂದಿದ್ದು ತುಂಬ ಖುಷಿ ಕೊಡ್ತು ಅಷ್ಟೇ. ಎಂಜಾಯ್ ಕೂಡ ಮಾಡಿದ್ವಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಯಾವಾಗ ಈ ಟೈಮ್ ಮತ್ತೆ ಸಿಗುತ್ತೋ ಗೊತ್ತಿಲ್ಲ ನಮಗೂ ಕೂಡ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.